ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಂದು ಮಹೇಶ್ ಕನ್ನಡ ಕುಕಿಂಗ್ ವ್ಲಾಗ್ಸ್ಗೆ. ಇವತ್ತಿನ ರೆಸಿಪಿ ಬಂದು ಎಗ್ ಬಿರಿಯಾನಿ. ಸೊ ಎಗ್ ಬಿರಿಯಾನಿ ತುಂಬ ಟೇಸ್ಟಿಯಾಗಿ ತುಂಬ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಬೇಯಿಸಿರೋ 4 ಮೊಟ್ಟೆನ ಚೆನ್ನಾಗಿ ಅದು ಬೆಂದಿದೆನಾ ಅಂತ ನೋಡ್ಕೊಂಡ್ಬಿಟ್ಟು ಆ ಸಿಪ್ಪೆಗಳನ್ನೆಲ್ಲ ತೆಗೆದು ಒಂದು ಬೌಲ್ಗೆ ತೆಗೆದುಕೊಳ್ಳೋಣ. ಅಂದರೆ ಅದನ್ನು ಸೈಡಿಗೆ ಇಟ್ಕೊಳ್ಳೋಣ. ಸೈಡಿಗೆ ಇಟ್ಕೊಂಡ ನಂತರ ಏನೇನು ಬೇಕು ತರಕಾರಿಗಳನ್ನೆಲ್ಲ ಹೆಚ್ಕೊಳ್ಳೋಕೆ ಸ್ಟಾರ್ಟ್ ಮಾಡೋಣ. ನಾನು ಬೆಳ್ಳುಳ್ಳಿನ ಬಿಡಿಸಿ ಒಂದು ಬೌಲಿಗೆ ಹಾಕ್ಬಿಟ್ಟು ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಶುಂಠಿನ ಹಾಕ್ತಾಯಿದ್ದೀನಿ. ಸೊ ಬೇಕಾಗಿರೋದು ಪುದೀನ, ಕೊತ್ತಂಬರಿ, ಟೊಮೆಟೊ ಹಣ್ಣು, ನಿಂಬೆಹಣ್ಣು, ಹಸಿಮೆಣಸಿನಕಾಯಿ, ಈರುಳ್ಳಿ. ಸೊ ಒಂದು ಪುದೀನ ಮತ್ತು ಒಂದು ಕೊತ್ತಂಬರಿ ಅಂದರೆ ಅರ್ಧ ಕಟ್ಟಷ್ಟನ್ನು ಮಿಕ್ಸಿಗೆ ಹಾಕ್ಬಿಟ್ಟು ಬಿಡಿಸಿಟ್ಟಿರೋ ಬೆಳ್ಳುಳ್ಳಿ ಮತ್ತು ಶುಂಠಿನೂ ಕೂಡ ಅದಕ್ಕೆ ಹಾಕಿ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನ್ಕಾಯಿನ 2 ಹೋಳು ಮುರಿದ್ಬಿಟ್ಟು ಹಾಕಿದ್ರೆ ನುಣ್ಣಗೆ ಮಿಕ್ಸರ್ ಜಾರಲ್ಲಿ ಮಿಕ್ಸಿ ಆಗುತ್ತೆ. ಸೊ ನುಣ್ಣಗೆ ಮಿಕ್ಸಿ ಆಗಿದ್ದು ಈ ಥರ ನುಣ್ಣಗೆ ಮಿಕ್ಸಿ ಆದ ನಂತರ ನಾವು ಸಣ್ಣಗೆ ಕೊತ್ತಂಬರಿನ ಒಗ್ಗರಣೆಗೆ ಏನೇನು ಬೇಕು, ಸಣ್ಣಗೆ ಒಂದು ಸ್ವಲ್ಪ ಕೊತ್ತಂಬರಿ ಕಟ್ ಮಾಡ್ಕೊಳ್ತಾ ಇದ್ದೀನಿ, ಸಣ್ಣಗೆ ಒಂದು ಸ್ವಲ್ಪ ಪುದೀನ ಕಟ್ ಮಾಡ್ಕೊಳ್ತಾ ಇದ್ದೀನಿ, ಒಗ್ಗರಣೆಗೆ ಕರಿಬೇವನ್ನು ಕೂಡ ಇಟ್ಕೊಂಡಿದ್ದೀನಿ. ಒಂದು ಟೊಮೆಟೊ ಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು, ಒಂದು ಈರುಳ್ಳಿನ ತೆಳ್ಳಗೆ ಉದ್ದಕ್ಕೆ ಕಟ್ ಮಾಡ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿನ 1ರಲ್ಲಿ 4 ಭಾಗದ ಹಾಗೆ ತೆಳ್ಳಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದಿಷ್ಟು ಒಗ್ಗರಣೆಗೆ ಬೇಕಾಗಿರೋ ಐಟಮ್ಸು. ಸೊ ಬೇಕಾಗಿರೋದು ಮಸಾಲ ಐಟಮ್ಸ್ ಯಾವ್ದ್ಯಾವುದು ಸ್ಪೈಸಸ್ ಅಂತ ಅಂದರೆ 4 ಮೊಟ್ಟೆಗೆ ಮಾಡ್ತಾ ಇರೋದ್ರಿಂದ 4 ಮೊಟ್ಟೆ, ಹಾಗೂ ಮಸಾಲ ಐಟಮ್ಸು ಪಲಾವ್ ಎಲೆ, ಚಕ್ಕೆ, ಏಲಕ್ಕಿ, ಲವಂಗ, ಸೋಪಿನ ಕಾಳು. ಸ್ವಲ್ಪ ಅದನ್ನು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಂಡಿದ್ದೀನಿ, ಬೇಗ ಹಾಕಬೇಕಾದ್ರೆ ಈಸಿ ಆಗಲಿ ಅಂತ ಹೇಳಿಬಿಟ್ಟು. ಮಸಾಲೆ ರುಬ್ಬಿಟ್ಟಿರೋದನ್ನು ಕೂಡ ತೆಗೆದಿಟ್ಕೊಂಡಿದ್ದೀನಿ. ಸೊ ಒಂದು ಕುಕ್ಕರಿಗೆ 1 ದೊಡ್ಡ ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಕರಿಬೇವು, ಜೀರಿಗೆ ಏನೂ ಹಾಕ್ತಲೇ ಹಸಿಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಮಾಗಿಸ್ಕೊಳ್ಳೋಣ. ಅದಾದ ನಂತರ ಕರಿಬೇವನ್ನು ಹಾಕಿ ಸ್ಪೈಸಸ್ಗಳನ್ನೆಲ್ಲ ನಾವು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ವಲ್ವ, ಸೊ ಅಷ್ಟು ಸ್ಪೈಸಸ್ಗಳನ್ನು ಅದಕ್ಕೆ ಹಾಕಿ ತೆಳ್ಳಗೆ ಹೆಚ್ಚಿರೋ 1 ಗಡ್ಡೆ ಈರುಳ್ಳಿನೂ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಬಾಡಿಸ್ಕೊಂಡು ಆದಮೇಲೆ ಗೋಲ್ಡ್ ಕಲರ್ ಆಗೋ ಥರ, ಸ್ವಲ್ಪ ಗೋಲ್ಡ್ ಅಂದರೆ ಈರುಳ್ಳಿ ಕರಿ ಆಗೋ ಥರ ಆದ ನಂತರ 1 ಟೊಮೆಟೊ ಹಣ್ಣನ್ನು ಹೆಚ್ಚಿಟ್ಕೊಂಡಿರೋ ಟೊಮೆಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ. 1 ಹಿಡಿಯಷ್ಟು ಕೊತ್ತಂಬರಿ ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದನ್ನು ಹಾಕ್ಕೊಳ್ಳೋಣ. ಅದಾದ ನಂತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಪುದೀನ ಕೂಡ ಹಾಕ್ಕೊಂಡೆ. ಪುದೀನ ಹಾಕಿದ ನಂತರ ಮಿಕ್ಸ್ ಮಾಡಿದ ಪೇಸ್ಟ್ ಇತ್ತಲ್ಲ, ಅಂದರೆ ರುಬ್ಬಿರೋ ಪೇಸ್ಟ್ ಇತ್ತಲ್ಲ, ಸೊ ಆ ಪೇಸ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ 1 ಸಣ್ಣ ಗ್ಲಾಸ್ಟಷ್ಟು ವಾಟರ್ನ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಕದರ್ಬಿಟ್ಟು ಅದಕ್ಕೆ ಹಾಕ್ತಾ ಇದ್ದೀನಿ. ಹಾಕಿದ ನಂತರ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ ನಂತರ ರುಚಿಗೆ ತಕ್ಕಷ್ಟು 1.5 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ. 1/2 ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿ, 1/2 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಮತ್ತು 1/2 ಟೇಬಲ್ ಸ್ಪೂನಷ್ಟು ಕಿಚನ್ ಕಿಂಗ್ ಮಸಾಲ ಕೂಡ ಹಾಕ್ಕೊಳ್ಳೋಣ. ಅದಾದ ನಂತರ 1/2 ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲ ಕೂಡ ನಾನು ಹಾಕ್ತಾ ಇದ್ದೀನಿ. ಸೊ ಚಿಕನ್ ಮಸಾಲ ಹಾಕಿದ ನಂತರ ಸ್ವಲ್ಪ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಕೈ ಆಡಿಸ್ಕೊಳ್ಳಿ. ಕೈ ಆಡಿಸಿದ ಮೇಲೆ 1 ಕುದಿ ಬರುತ್ತೆ. 1 ಕುದಿ ಬಂದ ಮೇಲೆ ಬೇಯಿಸಿರೋ ಮೊಟ್ಟೆಗಳಿತ್ತಲ್ವ, ಸೊ ಬೇಯಿಸಿರೋ ಮೊಟ್ಟೆಗಳನ್ನು ಕೂಡ ಹಾಕ್ತಾ ಇದ್ದೀನಿ. ಮೊಟ್ಟೆ ಹಾಕಿದ ನಂತರ 1 ಚೂರು ಕಸೂರಿ ಮೇಥಿನ ಕೈಯಲ್ಲಿ ಕ್ರಷ್ ಮಾಡಿಬಿಟ್ಟು ಕೂಡ ಹಾಕ್ಕೊಳ್ಳೋಣ. ಕಸೂರಿ ಮೇಥಿನ ಕೈಯಲ್ಲಿ ಕ್ರಷ್ ಮಾಡಿ ಹಾಕ್ಕೊಂಡ್ರೆ ಮೆಂತ್ಯ ಸೊಪ್ಪನ್ನು ಡೈರೆಕ್ಟ್ ಹಾಕೋದಕ್ಕಿಂತ ಕಸೂರಿ ಮೇಥಿನ ಹಾಕಿದ್ರೆ ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ. ಸೊ ಕಸೂರಿ ಮೇಥಿನ ಹಾಕ್ಬಿಟ್ಟು ಒಂದು ಬೌಲಲ್ಲಿ 1.25 ಲೋಟದಷ್ಟು ಅಕ್ಕಿನ ಹಾಕಿ ಚೆನ್ನಾಗಿ ನೀರಲ್ಲಿ ತೊಳೆದ ನಂತರ ಅದನ್ನು ಬಸ್ದುಬಿಟ್ಟು ಮತ್ತೆ ನಾವು ಆ ಕುಕ್ಕರಿಗೆ ಆ ಅಕ್ಕಿನ ಬಸ್ತಿರೋ ಅಕ್ಕಿ ಇರುತ್ತಲ್ಲ, ಸೊ ಅದನ್ನು ಹಾಕ್ಕೊಳ್ಳೋಣ. ಬಸ್ತಿರೋ ಅಕ್ಕಿನ ಹಾಕಿದ ನಂತರ ಅದಕ್ಕೆ ಬೇಕಾದಷ್ಟು ನೀರು. ಈಗ 1.5 ಕಪ್ ರೈಸಿಗೆ ನಾನು 3 ಕಪ್ಪಷ್ಟು ವಾಟರ್ ಹಾಕಿದ್ದೀನಿ. ಹಾಕಿದ ನಂತರ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೊಟ್ಟೆ ಎಲ್ಲ ಹೇಗೆ ಒಡೆದಿದೆನೋ ಇಲ್ಲೋ ಅಂತ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಒಡೆದಿದ್ರೂ ಏನೂ ಪ್ರಾಬ್ಲಮ್ ಇರಲ್ಲ, ಚೆನ್ನಾಗಿರುತ್ತೆ. ನಿಂಬೆಹಣ್ಣು ಬೇಕಾದರೆ ಹಾಕ್ಕೊಳ್ಳಿ, ಬೇಡದೇ ಇದ್ದರೆ ಬಿಡಿ, ನಿಮ್ಮ ರುಚಿ ನೋಡ್ಕೊಂಡು ಹಾಕ್ಕೊಳ್ಳಿ. ಹುಳಿ ಬೇಕು ಅಂತ ಅನಿಸಿದ್ರೆ ನೀವು ಹಾಕಿ, ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡ್ಬೋದು. ಸೊ ಲಿಡ್ಡನ್ನ 2 ವಿಷಲ್ಸ್ ಆಗೋ ತನಕ ಕ್ಲೋಸ್ ಮಾಡಿ 2 ವಿಷಲ್ ಆದಮೇಲೆ ಸ್ವಲ್ಪ ಬಿಟ್ಟು ತೆಗೆದು ನೋಡಿದ್ರೆ ಈ ಥರ ಆಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಬಿಸಿ ಬಿಸಿಯಾದ ಎಗ್ ಬಿರಿಯಾನಿನ ಒಂದು ಬೌಲ್ಗೆ ಸರ್ವ್ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ತುಂಬ ಸಿಂಪಲ್ಲಾಗಿ, ಈಸಿಯಾಗಿ, ಟೇಸ್ಟಿಯಾಗಿ ಮನೇಲೇ ಮಾಡ್ಕೊಳ್ಳೋವಂತಹ ಎಗ್ ಬಿರಿಯಾನಿನ ನೀವು ಒಂದ್ಸರಿ ಟ್ರೈ ಮಾಡಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ, ಶೇರ್ ಮಾಡೋದನ್ನ, ಕಮೆಂಟ್ ಮಾಡೋದನ್ನು ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಸೊ ಹೀಗೆ ನನ್ನನ್ನು ಫಾಲೋ ಮಾಡ್ತಾಯಿರಿ. ಯಾವುದೇ ಥರ ಫುಡ್ ರೆಸಿಪೀಸ್ ಬೇಕು ಅಂದರೂ ಕೂಡ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.